ಇನ್ನು ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಕಾಡಂಚಿನಲ್ಲಿ ಇರುವಂತಹ ಜಲಪಾತಗಳ ವೀಕ್ಷಣೆ ಮಾಡೋದಕ್ಕೆ ನಿರ್ಬಂಧ ಹೇರಲಾಗಿದೆ. ಕಾಡಂಚಲ್ಲಿ ಇರುವಂತಹ ಜಲಪಾತಗಳನ್ನು ವೀಕ್ಷಣೆ ಮಾಡೋದಕ್ಕೆ ನಿರ್ಬಂಧ ಹೇರಲಾಗಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ 7 ಜಲಪಾತಗಳಿಗೆ ನಿರ್ಬಂಧ ಹೇರಲಾಗಿದೆ. ಮಹಾರಾಷ್ಟ್ರದ ಲೋನಾವಾಲ್ ದುರಂತದ ಬಳಿಕ ನಿರ್ಬಂಧ ಹೇರಲಾಗಿದೆ. ಜಲಪಾತದ ಒಟ್ಟು 7 ಜಲಪಾತಗಳನ್ನು ವೀಕ್ಷಣೆ ಮಾಡೋದಕ್ಕೆ ಅಂತ ನಿರ್ಬಂಧ ಹೇರಲಾಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಗಸ್ತು ಕೂಡ ತಿರುಗ್ತಾ ಇದ್ದಾರೆ. ಯಾರೊಬ್ಬರು ಕೂಡ ಇಲ್ಲಿ ಭೇಟಿ ಕೊಡಬಾರ್ದು, ಅದೇ ರೀತಿಯಾಗಿ ಯಾವುದೇ ರೀತಿಯಾದಂತಹ ಅವಘಡಗಳು ಸಂಭವಿಸಬಾರ್ದು ಅಂತ ಅರಣ್ಯ ಅಧಿಕಾರಿಗಳು ಎಲ್ಲೆಲ್ಲಿ ನಿರ್ಬಂಧ ಹೇರಿದ್ದಾರೆ ಅಲ್ಲಲ್ಲಿ ಗಸ್ತು ತಿರುಗುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ವೀಕೆಂಡ್ನಲ್ಲಿ ಫಾಲ್ಸ್ ನೋಡೋದಕ್ಕೆ ಅಂತ ಪ್ರವಾಸಿಗರು ಬರ್ತಾರೆ. ಹೀಗಾಗಿ ಪ್ರವಾಸಿಗರಲ್ಲೂ ಕೂಡ ಇದೀಗ ನಿರಾಸೆ ಮೂಡ್ತಾ ಇದೆ. ಆದರೆ ಸಮಸ್ಯೆ ಏನು? ಪ್ರವಾಸಿಗರೇನು ಸುಮ್ಮನೆ ಹೋಗ್ತಾರಾ? ಅದರಲ್ಲಿ ಇನ್ನೂ ಕೆಲವರು ಪ್ರವಾಸಿಗರು ಇರ್ತಾರೆ, ಹುಚ್ಚಾಟವನ್ನು ಮೆರೆಯುವಂಥವರು, ಫೋಟೋಶೂಟ್ಗಾಗಿನೋ ಅಥವಾ ಮತ್ತೊಂದು ಮಗದೊಂದು ಮೋಜಿಗಾಗಿನೋ ಈ ನೀರಿನ ನಡುವೆ ಹೋಗುವಂತಹ ಪರಿಸ್ಥಿತಿಗಳು ಕೂಡ ಎದುರಾಗ್ತಾ ಇದೆ. ಮೊನ್ನೆ ತಾನೇ 5 ಜನ ಇದರಲ್ಲಿ ಸಾವನ್ನಪ್ಪಿದ್ರು. ಇದೇ ರೀತಿಯಾದಂತಹ ಒಂದು ಘಟನೆ ನಡೀತು. ಲೋನಾವಾಲ್ ದುರಂತದಲ್ಲಿ 5 ಜನ ಸಾವನ್ನಪ್ಪಿದ್ರು. ಒಂದೇ ಕುಟುಂಬದ 5 ಜನ ನೀರಿನಲ್ಲಿ ಕೊಚ್ಕೊಂಡು ಹೋದರು. ಇದೇ ಕಾರಣಕ್ಕಾಗಿ ಈ ರೀತಿಯಾದಂತಹ ಅವಘಡಗಳು ಸಂಭವಿಸಬಾರ್ದು. ಯಾಕಂದರೆ ಜನ ಕಾಡಂಚಲ್ಲಿ ಇರುವಂತಹ ಒಂದು ಜಲಪಾತಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಯಾರೂ ಇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಹುಚ್ಚಾಟವನ್ನು ಮೆರೀತಾರೆ. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಇದೀಗ ನಿರ್ಬಂಧ ಹೇರಿ ಗಸ್ತು ತಿರುಗುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಜನರನ್ನ ಮಾತನಾಡಿಸಿದ್ದಾರೆ, ನೋಡಿ. ಕಳೆದ 1 ವಾರಗಳಿಂದ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಇದರಿಂದ ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕ ಸೇರಿದಂತೆ ಗಡಿಗಳಲ್ಲಿರ್ತಕ್ಕಂಥ ಏನು ಫಾಲ್ಸ್ಗಳಿದ್ದಾವೆ, ಫಾಲ್ಸ್ಗಳಿಗೆ ಜೀವ ಕಳೆ ಬಂದಿರತಕ್ಕಂಥದ್ದು. ಬಹುಪಾಲು ಫಾಲ್ಸ್ಗಳಲ್ಲಿ ಈಗ ಜಲಧಾರೆಯಂತೆ ಏನು ನೀರು ಧುಮ್ಮುಕ್ಕಿ ಹರಿತದೆ ಅಂತ ಹೇಳ್ಬೋದು. ಆ ಒಂದು ಕಾರಣಕ್ಕಾಗಿ ನಾನು ನಿಮ್ಗೆ ತೋರಿಸ್ತೀನಿ, ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಕೂಡ ಅನೇಕ ಒಂದು ಫಾಲ್ಸ್ಗಳಿದ್ದಾವೆ. ಆ ಫಾಲ್ಸ್ಗಳಿಗೆ ಈಗಾಗಲೇ ನಿಷೇಧವನ್ನು ಹೇರಿರ್ತಕ್ಕಂಥದ್ದು ಅಂದರೆ ಮುಂಜಾಗ್ರತಾ ಕ್ರಮವಾಗಿ. ಯಾಕಂದರೆ ಈ ಹಿಂದೆ ಏನು ಮಹಾರಾಷ್ಟ್ರದ ಲೋನಾವಾಲ್ನ ಸೇರಿದಂತೆ ಅನೇಕ ಕಡೆ ಒಂದು ಅಹಿತಕರ ಘಟನೆಗಳಾಗುತ್ತೆ, ನೀರಿನಲ್ಲಿ ಕೊಚ್ಚಿ ಹೋದಂಥ ಘಟನೆಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಒಂದು ನಿಷೇಧವನ್ನು ಹೇರಿರ್ತಕ್ಕಂಥ ನನಗೆ ತೋರಿಸಿದ ಯಾವ ರೀತಿ ಒಂದು ಗ್ರಾಮ ಪಂಚಾಯತ್ ಆಗಿರ್ಬೋದು ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳಿಂದ ಇಲ್ಲಿ ಗಸ್ತನ್ನು ನಿಲ್ಲಿಸಲಾಗಿದೆ. ಯಾಕಂದರೆ ಶನಿವಾರ ಮತ್ತು ಭಾನುವಾರ ಬಂದರೆ ಸಾಕಷ್ಟು ಜನರು ಈ ಒಂದು ಫಾಲ್ಸ್ಗಳತ್ತ ಮುಖ ಮಾಡ್ತಾರೆ. ಯಾಕಂದರೆ ಬೆಳಗಾವಿ ತಾಲೂಕಿನ ಖಾನಾಪುರದಲ್ಲಿ 7 ಒಂದು ಸುಪ್ರಸಿದ್ಧವಾದಂಥ ಒಂದು ಏನು ಪ್ರಮುಖವಾಗಿ ಒಂದು ಜಲಪಾತಗಳಿದ್ದಾವೆ. ಅದರಲ್ಲೂ ಪ್ರಮುಖವಾಗಿ ಏನು ಬಟವಾಡಿ ಈಗಿರ್ತಕ್ಕಂಥದ್ದು ನಾವು ಬಟವಾಡಿ ಜಲಪಾತ ನಾನು ತೋರಿಸ್ತೀವಿ. ಇಲ್ಲಿಂದ 2 ರಿಂದ 3 ಕಿಲೋಮೀಟರ್ ಕಾಲ್ನಡಿಗೆಲ್ಲ ಹೋಗಬೇಕಾಗುತ್ತೆ. ದಟ್ಟ ಅರಣ್ಯದ ಒಳಗಡೆ ಹೋದ ಬಳಿಕ ಇಲ್ಲಿ ಈ ಒಂದು ಬಟವಾಡಿ ಫಾಲ್ಸ್ನ ಜಲಧಾರೆ ದೃಶ್ಯಗಳು ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಸಾಕಷ್ಟು ಜನ ಬರ್ತಾರೆ. ಆದರೆ ಇಲ್ಲಿ ಕಾಡಿನೊಳಗಡೆ ಹೋಗುವಂಥ ಸಂದರ್ಭ ಆಗಿರ್ಬೋದು ಅಥವಾ ಜಲಪಾತನ ಕೆಳಗಡೆ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಒಂದು ನಿಷೇಧ ಆಜ್ಞೆಯನ್ನು ಈಗಾಗಲೇ ಒಂದು ಹೇರಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ವಜ್ರಾ ಫಾಲ್ಸ್ ಆಗಿರ್ಬೋದು, ಬಟವಾಡೆ ಫಾಲ್ಸ್ ಆಗಿರ್ಬೋದು, ಜೊತೆಗೆ ಚಿಕ್ಲೆ ಫಾಲ್ಸ್ ಆಗಿರ್ಬೋದು ಮತ್ತು ಜಾಂಬೋಟಿ ಆಗಿರ್ಬೋದು, ಜೊತೆಗೆ ಏನು ಚೋರ್ಲಾ ಬಳಿ ಇರ್ತಕ್ಕಂಥ ಮತ್ತು ಲೋಂಡಾ ಬಳಿ ಇರ್ತಕ್ಕಂಥ ಒಟ್ಟು 7 ಫಾಲ್ಸ್ಗಳನ್ನು ಈಗಾಗಲೇ ನಿರ್ಬಂಧ ವಿಧಿಸಿದ್ದಾರೆ ಅಂತ ಹೇಳ್ಬೋದು. ಅದೇ ಪ್ರಮುಖವಾಗಿ ಇದು ಖಾನಾಪುರ ತಾಲೂಕಿನ ಏನು ಪಶ್ಚಿಮ ಘಟ್ಟಗಳು ಬರುತ್ತೆ. ಆ ಒಂದು ಕಾರಣಕ್ಕಾಗಿ ಗೋವಾ, ಮಹಾರಾಷ್ಟ್ರ ಮತ್ತು ಏನು ಕರ್ನಾಟಕದಿಂದ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ. ಬನ್ನಿ, ಇಲ್ಲಿ ನಮ್ಮ ಜೊತೆ ಒಬ್ಬರು ಪ್ರವಾಸಿಗರು ಅವ್ರನ್ನ ಕೇಳೋಣ. ಸರ್, ಫಾಲ್ಸ್ಗಳನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ? ಎಲ್ಲ ಬಂದ್ ಮಾಡ್ಯಾರ ಸರ್. ಪೈಲ ಭಾಳ ಮಂದಿ ಬರ್ತಾರೆ. ಈಗೆಲ್ಲ ಅದು ಸ್ಟೆಂಟ್ ಆಗತ್ತಿದೆ ಅಂದ್ರೆ ಎಲ್ಲ ಬಂದ್ ಮಾಡಿಬಿಟ್ಟಾರೆ. ಎಲ್ಲ ಪೊಲೀಸ್ಗಳು ನಿಂತ್ಬಿಡ್ತಾರೆ ಸರ್. ಎಲ್ಲ ಕಡೆ ಇಟ್ಟಿದ್ದಾರೆ. ಈಗ ಈ ಖಾನಾಪುರ ಫಾಲ್ಸ್ಗಳು ಯಾವ್ಯಾವ ಅದಾವ್ರಿ ವಿಶೇಷವಾಗಿ? ಖಾನಾಪುರ ಫಾಲ್ ಅಂದ್ರೆ ಚಿಕ್ಲೆ ಫಾಲ್ಸ್ ಮತ್ತು ಅದು ಬಟವಾರ ಫಾಲ್ಸ್, ಎಲ್ಲ ಫಾಲ್ಸ್ನಾಗ ದೊಡ್ಡ ಐತೆ ಸರ್. ಈಗ ಎಲ್ಲ ಪೊಲೀಸ್ಗಳು ನಿಂತು ಎಲ್ಲ ಬಂದ್ ಮಾಡಿಬಿಡ್ತಾರೆ ಸರ್. ಅಲ್ಲ, ಇದರಿಂದ ಏನು ಸಮಸ್ಯೆ ಆಗ್ತಾಯಿದೆ? ಸಮಸ್ಯೆ ಅಂದ್ರೆ ಯಾರಿಗೆ ಈ ಸೈಡಾಗ ಬರಂಗಿಲ್ಲ, ಅವರೆಲ್ಲ ನೀರಾಗ ಹೋಗೋ ಎಲ್ಲ ಸ್ಟೆಂಟ್ ಆಗತ್ತೈತಲ್ಲ, ಅದಕ್ಕೆ ಪೊಲೀಸ್ ಸ್ಟಿಕ್ ಮಾಡೈತೆ ಸರ್. ಪೊಲೀಸ್ ಸ್ಟಿಕ್ ಮಾಡಿದೆ. ಫ್ಯಾಮಿಲಿಗಳೆಲ್ಲ ಭಾಳ ಬರ್ತಾವೆ, ಭಾಳ ಅವರಿಗೆಲ್ಲ ನಿರಾಶೆ ಆಗತ್ತೈತೆ. ನಿಮಗೆಲ್ಲ ಅದ ಈಗ ಏನು ಮಾಡೋದು ಸರ್, ಎಲ್ಲ ತೊಂದರೆನೇ ಆಗತ್ತಿಲ್ಲ. ಈಗ ಎಲ್ಲ ಕಡೆ ನೀರು ಭೀ ಭಾಳ ಆಗೈತೆ ಸರ್. ಅದಕ್ಕೆ ಅದ್ರ ಸಲುವಾಗಿ ಅವರು ನಿಂತಿರು ಚಲೋನೇ ಐತೆ ಸರ್. ಇದು ಚಲೋ ಐತೆ ಸರ್. ಇದು ಏನಂದರೆ ಒಂದು ಕಡೆ ಈಗಾಗಲೇ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ 7 ಜಲಪಾತಗಳಿಗೆ ಏನು ಪ್ರಮುಖವಾಗಿ ಒಂದು ನಿಷೇಧವನ್ನು ಹೇರಿರ್ತಕ್ಕಂಥ ಹಿನ್ನೆಲೆ ಇದು ಒಂದು ಕಡೆ ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ಮತ್ತು ಸ್ಥಳೀಯ ಪೊಲೀಸರ ಕ್ರಮ ಏನಿದೆ ಇದು ಸ್ವಾಗತಾರ್ಹ. ಯಾಕಂದರೆ ಅನೇಕ ಅಹಿತಕರ ಘಟನೆಗಳಾಗ್ತದೆ, ಇದರಿಂದ ಸಾವು ನೋವುಗಳಾಗ್ತಿರ್ತಕ್ಕಂಥದ್ದು. ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಮಾತನ್ನು ಹೇಳಿದರೆ, ಮತ್ತೊಂದು ಕಡೆ ನೂರಾರು ಜನ ಒಂದು ಪ್ರವಾಸಿಗರಿಗೆ ಒಂದು ಆತಂಕ ಏನಂದರೆ ನಿರಾಶೆ ಆಗ್ತಾಯಿದೆ. ಯಾಕಂದರೆ ನಮ್ಮ ಜಿಲ್ಲೆಯಲ್ಲೇ ಇದ್ದಂಥ ಜಲಪಾತಗಳನ್ನು ನೋಡೋಕ್ಕಾಗ್ತಾ ಇಲ್ಲ ಅನ್ನೋಂಥ ಒಂದು
ನೋವು ಕೂಡ ಒಂದು ಪ್ರವಾಸಿಗರಲ್ಲಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಸರ್ಪ್ರಾಜ್ ಜೊತೆ ಶ್ರೀಧರ್ ಕೊಟ್ಟಾರಗಸ್ತಿ, TV5 ಬೆಳಗಾವಿ.